ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ CET ಆನ್ಲೈನ್ ಅಪ್ಲಿಕೇಶನ್ ಯಾವ ರೀತಿ ಆಗೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. 2025 CET ಆನ್ಲೈನ್ ಅಪ್ಲಿಕೇಶನನ್ನು ನಿಮ್ಮ ಒಂದು ಮೊಬೈಲ್ನಲ್ಲೇ ಲ್ಯಾಪ್ಟಾಪಲ್ಲೇ ಹಾಕೋಬೋದು. ಆ ರೀತಿಯಾಗಿ ತುಂಬ ಸರಳವಾಗಿ ಹೇಳಿಕೊಡ್ತೀನಿ. ಅದನ್ನು ನೋಡಿಕೊಂಡು ನೀವು ಈ ಒಂದು ವಿಡಿಯೋ ನೋಡಿಕೊಂಡು ನೀವು ಅಪ್ಲಿಕೇಶನ್ ಹಾಕೋಬೋದು. ಬನ್ನಿ ಸ್ನೇಹಿತರೆ, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೂಗಲ್ ಸರ್ಚಲ್ಲಿ KEA ಅಂತ ಸರ್ಚ್ ಮಾಡಿ. ಯಾಕಂದರೆ ಮೊದಲಿಂದನೇ ಹೇಳಿಕೊಡ್ತಾ ಇದ್ದೀನಿ, ಕೆಲವರಿಗೆ ವೆಬ್ಸೈಟ್ ಗೊತ್ತಿರೋದಿಲ್ಲ, ಹಾಗಾಗಿ ಸ್ಟಾರ್ಟಿಂಗಿಂದ ಹೇಳಿಕೊಡ್ತಾ ಇದ್ದೀನಿ. KEA ಅಂತ ಸರ್ಚ್ ಮಾಡಿದ ನಂತರ CET ಆನ್ಲೈನ್ karnataka.go.in ಅಂತ ಈ ರೀತಿಯಾಗಿ ಬರುತ್ತೆ. ಫಸ್ಟ್ ಲಿಂಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇದರಲ್ಲಿ ಇತ್ತೀಚಿನ ಸುದ್ದಿಗಳಲ್ಲಿ ಶೋ ಆಗ್ತಾ ಇದೆ ನೋಡಿ, UG CET 2025 ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತ ತೋರಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಬರುತ್ತೆ. ಏಕ ಆನ್ಲೈನ್ ಅರ್ಜಿ ಅಂತ ಕೊಟ್ಟಿದ್ದಾರೆ. ಕಾಮನ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಫಾಲೋಯಿಂಗ್ ಕೋರ್ಸ್ ಅಂತ ಕೊಟ್ಟಿದ್ದಾರೆ. UG CET ಇಂಜಿನಿಯರಿಂಗು, ವೈದ್ಯಕೀಯ, ದಂತ, ಆಯುಷ್ ಅಂತ ಕೊಟ್ಟಿದ್ದಾರೆ. ಪಶು ವೈದ್ಯಕೀಯ, ಕೃಷಿ ವಿಜ್ಞಾನ, ಕೃಷಿ ವೆಟರ್ನರಿ, ಫಾರ್ಮ್ ಸೈನ್ಸ್, ಅಗ್ರಿಕಲ್ಚರ್, ಆರ್ಕಿಟೆಕ್ಚರ್ ಅಂತ ಕೊಟ್ಟಿದ್ದಾರೆ. ಮತ್ತು ನರ್ಸಿಂಗು, ಫಾರ್ಮಸಿ, ಪ್ಯಾರಾಮೆಡಿಕಲ್ ಕೋರ್ಸ್ಗಳಿಗಾಗಿ ಈ ಒಂದು CET ಅನ್ವಯ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲೇನು ಕಾಣ್ತಾ ಇದಲ್ಲ, ಇಷ್ಟು ಕೋರ್ಸ್ಗಳಿಗೆ ಈ ಒಂದು CET ಅನ್ವಯ ಆಗುತ್ತೆ. ಮತ್ತು ಇಲ್ಲಿ UG ನೀಟ್ ಕೂಡ ಕೊಟ್ಟಿದ್ದಾರೆ. UG ನೀಟ್ ಬಂದು ವೈದ್ಯಕೀಯ ಮತ್ತು ದಂತ ಅಂದರೆ ಮೆಡಿಕಲ್ ಮತ್ತು ಡೆಂಟಲ್ಗೆ ಒಂದು ನೀಟ್ ಅಪ್ಲಿಕೇಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಮಿಕ್ಕುಳಿದಕ್ಕೆಲ್ಲ CET ಅಪ್ಲಿಕೇಬಲ್ ಆಗುತ್ತೆ. ಇಲ್ಲಿ ಮತ್ತೆ ನಿಮಗೆ ಕೆಳಗಡೆ ಕೊಟ್ಟಿದ್ದಾರೆ, ಅರ್ಜಿಯನ್ನು ಭರ್ತಿ ಮಾಡುವ ಮೊದಲು ಕೆಳಗಿನ ಪ್ರಮಾಣಪತ್ರ ಸಿದ್ಧರಾಗಿರಿ ಅಂತ ಕೊಟ್ಟಿದ್ದಾರೆ. ಇವೆಲ್ಲ ಡಾಕ್ಯುಮೆಂಟನ್ನು ಹೊಂದಿರಬೇಕಾಗುತ್ತೆ. SLC ಮಾರ್ಕ್ಸ್ ಕಾರ್ಡನ್ನು ಬೇಕಾಗುತ್ತೆ. PUC ಮಾರ್ಕ್ಸ್ ಕಾರ್ಡು ಹಿಂದಿನ ವರ್ಷದ ವಿದ್ಯಾರ್ಥಿಗಳ ಸಂದರ್ಭದಲ್ಲಿ ಅಂತ ಕೊಟ್ಟಿದ್ದಾರೆ. PUC ಪ್ರೆಸೆಂಟ್ ಓದ್ತಾ ಇರೋರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಈ ಹಿಂದೆ PUC ಪಾಸ್ ಆಗಿರೋರು ಕೂಡ ಅರ್ಜಿಯನ್ನು ಸಲ್ಲಿಸ್ಕೋಬೋದು ಅಂತಲೇ ಹೇಳ್ಬೋದು. ಸೊ ಪಾಸ್ ಆದವರು SLC ಮತ್ತು PUC ಬೇಕಾಗುತ್ತೆ. ಪಾಸ್ ಆಗಿಲ್ಲ, ಇನ್ನೂ ಓದ್ತಾ ಇದೀವಿ ಅಂದರೆ SLC ಮಾರ್ಕ್ಸ್ ಕಾರ್ಡು ಮತ್ತು ನಿಮಗೆ ಫಸ್ಟ್ PUC ಮಾರ್ಕ್ಸ್ ಕಾರ್ಡ್ ಇದ್ದರೂ ಕೂಡ ಸಾಕು, ನಡೆಯುತ್ತೆ. ಮತ್ತು ಜಾತಿ ಆದಾಯ ಪ್ರಮಾಣಪತ್ರದ ಸಂಖ್ಯೆ ಬೇಕಾಗುತ್ತೆ. ಹೈದರಾಬಾದ್ ಕರ್ನಾಟಕ ಪ್ರಮಾಣಪತ್ರ ಕೂಡ ಬೇಕಾಗುತ್ತೆ. ಮತ್ತು ಇಲ್ಲಿ ಕನ್ನಡದಲ್ಲಿ ಅಧ್ಯಯನ ಮಾಡಿದ ವಿವರ ಕೂಡ ಬೇಕಾಗುತ್ತೆ. ಕನ್ನಡದಲ್ಲಿ ಓದಿವಿ ಅನ್ನೋಕ್ಕೆ ಒಂದು ಸರ್ಟಿಫಿಕೇಟ್, ಅದು ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತೆ. JPG ಸ್ವರೂಪದಲ್ಲಿ ಒಂದು ಸೈನ್ ಆಗಿರ್ಬೋದು ಮತ್ತು ಫೋಟೋ ಆಗಿರ್ಬೋದು, ಎರಡು ಕೂಡ JPG ಫಾರ್ಮೆಟಲ್ಲಿ ಸ್ಕ್ಯಾನ್ ಮಾಡಿಕೊಂಡು ಇಟ್ಕೊಂಡಿರಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ಸ್ ಹಾಕಿ ನಿಮಗೆ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಇಲ್ಲಿ ಮತ್ತೆ ಬಿಫೋರ್ ಫಿಲ್ಲಿಂಗ್ ಅಪ್ಲಿಕೇಶನ್ ಪ್ಲೀಸ್ ರೀಡ್ ವಿತ್ ಫಾಲೋವಿಂಗ್ ಸರ್ಟಿಫಿಕೇಟ್ ಅಂತ ಕೊಟ್ಟಿದ್ದಾರೆ. ಏನು ಬೇಕು ಡಾಕ್ಯುಮೆಂಟ್ಸ್ ಅಂತ ಇಂಗ್ಲೀಷ್ ಕನ್ನಡದಲ್ಲಿ ಎರಡರಲ್ಲಿ ಕೊಟ್ಟಿದ್ದಾರೆ. ಇದನ್ನು ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತಾರೆ, ನೋಡ್ಕೋಬೋದು. ಮೊದಲಿಗೆ ಇಲ್ಲಿ ಪ್ರೊಸೀಡ್ ವಿತ್ ಲಾಗಿನ್ ಫಾರ್ ರಿಜಿಸ್ಟರ್ಡ್ ಯೂಸರ್ಸ್ ಅಂತ ಕೊಟ್ಟಿದ್ದಾರೆ. ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡವರು ಇದನ್ನು ಕ್ಲಿಕ್ ಮಾಡ್ಕೋಬೇಕು. ನಾವು ಫಸ್ಟ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೊತಾ ಇದೀವಿ, ಹಾಗಾಗಿ ಪ್ರೊಸೀಡ್ ಟು ರಿಜಿಸ್ಟ್ರೇಷನ್ ಫಾರ್ ನ್ಯೂ ಯೂಸರ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ಬರುತ್ತೆ. ನೀವು ಕರ್ನಾಟಕ ರಾಜ್ಯದ ಪರೀಕ್ಷಾ ಮಂಡಳಿ ನಡೆಸುವ SLC ಪರೀಕ್ಷೆ ತಿಳಿಯಾಗಿ ಅಂತ ಕೇಳ್ತದೆ. SLC ಪಾಸ್ ಆಗಿದ್ದೀರಾ ಅಂತ ಕೇಳುತ್ತೆ. ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ SLC ರಿಜಿಸ್ಟ್ರೇಷನ್ ನಂಬರ್ ಹಾಕಿಲಿ ವೆರಿಫೈ ಅಂತ ಮಾಡಬೇಕು. SLC ರಿಜಿಸ್ಟ್ರೇಷನ್ ನಂಬರ್ ಹಾಕಿಲಿ ವೆರಿಫೈ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ವೆರಿಫೈ ಅಂತ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ. ವೆರಿಫೈ ಕೊಟ್ಟ ನಂತರ ಸೊ ನಿಮ್ಮ ಒಂದು SLCನಲ್ಲಿರುವಂಥ ಹೆಸರು, ಡೇಟ್ ಆಫ್ ಬರ್ತು, ಮೇಲು, ಮತ್ತು ಯಾವಾಗ ಪಾಸ್ ಆಗಿದ್ದೀರಾ, ಮತ್ತು ತಂದೆ ಹೆಸರು, ತಾಯಿ ಹೆಸರು ಎಲ್ಲ ಇಲ್ಲಿ ಬಂದಿರುತ್ತೆ. ಇಲ್ಲಿ ಅದಾದ ನಂತರ SATS ನಂಬರ್ ಅಂತ ಆಗ್ತಾ ಇದೆ. ನಿಮ್ಗೆ ಗೊತ್ತಿದ್ದರೆ ಹಾಕೋಬೋದು, ಇಲ್ಲಾಂದ್ರೆ ಅದನ್ನು ಹಾಗೆ ಬಿಡ್ಬೋದು. ಸೊ ಅದೇನು ಮಾನಿಟರಿ ಫೀಲ್ಡ್ ಅಲ್ಲ, ಇದನ್ನು ಹಾಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಹಾಗೆ ಬಿಡಿ, ನಿಮ್ಗೆ ಗೊತ್ತಿದ್ದರೆ ಹಾಕೋಬೋದು. ಅದ ನಂತರ ಇಲ್ಲಿ ನಿಮ್ಮ ವಿದ್ಯಾರ್ಥಿ ಏನು ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ನಿಮ್ಮ ವಿದ್ಯಾರ್ಥಿಯನ್ನು ಹಾಕೋಬೇಕು ನೋಡಿ. ಸೆಕೆಂಡ್ PUC ಸೈನ್ಸು, ಆರ್ಟ್ಸು, ಕಾಮರ್ಸು ಮತ್ತು ಡಿಪ್ಲೊಮಾ ಇನ್ ಫಾರ್ಮಸಿ ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ನಿಮ್ಮದು ಒಂದು ಕೋರ್ಸ್ ಯಾವುದಿದೆ ಅದನ್ನು ಹಾಕೋಬೇಕು. ಇಲ್ಲಿ ನಿಮ್ಮದು ಸೆಕೆಂಡ್ PUC ಸೈನ್ಸ್ ಪಾಸ್ ಆಗಿದ್ದೀರಾ, ಆರ್ಟ್ಸ್ ಪಾಸ್ ಆಗಿದ್ದೀರಾ, ಕಾಮರ್ಸ್ ಪಾಸ್ ಆಗಿದ್ದೀರಾ ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ಯಾವುದು ಪಾಸ್ ಆಗಿದೆ ಅದನ್ನು ಹಾಕ್ಕೊಳ್ಳಿ. ಹಾಕೊಂಡ ನಂತರ ನಿಮಗೆ ರಾಷ್ಟ್ರೀಯತೆ ಕೇಳುತ್ತೆ, ಇಂಡಿಯನ್ ಅಂತ ಹಾಕ್ಕೊಳ್ಳಿ. ಅದಾದ ನಂತರ ಇಲ್ಲಿ ಇಮೇಲ್ ID ಕೇಳುತ್ತೆ. ಸೊ ಇಮೇಲ್ ID ಹಾಕ್ಕೊಳ್ಳಿ. ಅದರ ಮೊಬೈಲ್ ನಂಬರ್ ಕೇಳುತ್ತೆ, ಮೊಬೈಲ್ ನಂಬರ್ ಕೂಡ ಹಾಕ್ಕೊಳ್ಳಿ. ಅದಾದ ನಂತರ ಕನಿಷ್ಠ 8 ಕ್ಯಾರೆಕ್ಟರ್ಗಳ ಪಾಸ್ವರ್ಡನ್ನು ಆಯ್ಕೆ ಮಾಡಿ ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ಪಾಸ್ವರ್ಡನ್ನು ಹಾಕೋಬೇಕು. ನೀವೇನು ಲಾಗಿನ್ ಮಾಡ್ಕೋಬೇಕಾದ್ರೆ ಪಾಸ್ವರ್ಡು ಕೇಳುತ್ತೆ ಅದು, ಮತ್ತೊಂದು ಸಲ ನಿಮ್ಮ ಲಾಗಿನ್ ರಿಜಿಸ್ಟ್ರೇಷನ್ ಆದಮೇಲೆ. ಸೊ ಅದಕ್ಕೋಸ್ಕರ 8 ಡಿಜಿಟ್ ಇರುವಂಥ ಪಾಸ್ವರ್ಡನ್ನು ಹಾಕ್ಕೊಳ್ಳಿ. ಪಾಸ್ವರ್ಡ್ ಯಾವ ರೀತಿ ಇರಬೇಕಂದ್ರೆ ಒಂದು ಕ್ಯಾಪಿಟಲ್ ಲೆಟ್ರು, ಸ್ಮಾಲ್ ಲೆಟ್ರು, ಮತ್ತು ನಂಬರ್ಸು, ಮತ್ತು ಸ್ಪೆಷಲ್ ಕ್ಯಾರೆಕ್ಟ್ರು ಈ ರೀತಿಯಾಗಿರಬೇಕು. ಎಕ್ಸಾಂಪಲ್ ಆಗಿ A ದೊಡ್ಡದು ಮಾಡ್ಕೊಳ್ಳಿ ಕ್ಯಾಪಿಟಲು, ಆಮೇಲೆ ಸ್ಮಾಲ್ ಅಕ್ಷರದಲ್ಲಿ ABCD ಅಂತ ಮಾಡ್ಕೊಂಡು, ಮತ್ತು 8 ಅಂತ ಹಾಕ್ಕೊಂಡು 1 2 3 ಅಂತ ಈ ರೀತಿಯಾಗಿ ನೀವು ಹಾಕೋಬೇಕಾಗುತ್ತೆ. ಇದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಇದೇ ಥರ ಇಟ್ಕೋಬೇಡಿ. ಸೊ ನಿಮ್ಗೆ ಏನು ಬೇಕೋ ಅದನ್ನು ಇಟ್ಕೋಬೋದು. ಅದಾದ ನಂತರ ಪಾಸ್ಪೋರ್ಟ್ ಗಾತ್ರದ ಬಿಳಿ ಹಿನ್ನೆಲೆ ಅಭ್ಯರ್ಥಿ ಫೋಟೋವನ್ನು ಅಪ್ಲೋಡ್ ಮಾಡಿ ಅಂತ ಕೇಳ್ತಾ ಇದೆ. ಇಲ್ಲಿ ನಿಮ್ಮ ಒಂದು ಫೋಟೋವನ್ನು ಅಪ್ಲೋಡ್ ಮಾಡಿ ಅಂತ ಕೇಳ್ತಾ ಇದೆ. ಅಪ್ಲೋಡ್
ಪಾಸ್ಪೋರ್ಟ್ ಸೈಜ್ ಫೋಟೋ ವೈಟ್ ಬ್ಯಾಕ್ಗ್ರೌಂಡ್ ಅಂತ ಕೇಳ್ತಾ ಇದೆ. ವೈಟ್ ಬ್ಯಾಕ್ಗ್ರೌಂಡ್ ಇರಲೇಬೇಕು. ಸೊ ಹಿಂದುಗಡೆ ನಿಮ್ಮ ಒಂದು ಫೋಟೋದಲ್ಲಿ ರೆಡ್ ಮತ್ತು ಗ್ರೀನು ಇನ್ನಿತರ ಬೇರೆ ಬೇರೆ ಯಾವುದೇ ಥರ ಕಲರ್ ಇದ್ದರೆ ಅದು ನಿಮಗೆ ತೊಂದರೆ ಆಗ್ಬೋದು ಅಂತಲೇ ಹೇಳ್ಬೋದು. ವೈಟ್ ಬ್ಯಾಕ್ಗ್ರೌಂಡ್ ಇರುವಂಥ ಫೋಟೋನೇ ಅಪ್ಲೋಡನ್ನು ಮಾಡಿ ಅಂತ ಸ್ಪಷ್ಟವಾಗಿ ಸೂಚನೆಯಲ್ಲಿ ಕೊಟ್ಟಿದ್ದಾರೆ ಅವರು. ಹಾಗಾಗಿ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕಾಣ್ತಾ ಇರುವಂಥ ಕ್ಯಾಪ್ಚರ್ ಕೋಡನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಇನ್ನೊಂದು ಹೇಳೋದು ನಿಮಗೆ ಮರ್ತಿದ್ದೆ ನಾನು. ಸೊ ನೀವೇನು ಮೊಬೈಲ್ ನಂಬರ್ ಹಾಕ್ತಿರಲ್ಲ, ಆ ಒಂದು ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಸೊ ಬಂದಿರುವಂಥ OTPಯನ್ನು ನೀವು ಇಲ್ಲಿ ಹಾಕಿ, ಇಲ್ಲಿ ಕಾಣ್ತದೆ ನೋಡಿ, ಎಂಟರ್ OTP ವೆರಿಫಿಕೇಷನ್ ಕೋಡ್ ರಿಸೀವ್ಡ್ ಆನ್ ಯುವರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಂತಿದೆ. ಸೊ ಬಂದಿರುವಂಥ OTPಯನ್ನು ಹಾಕಿಲಿ ಎಂಟರನ್ನು ಮಾಡ್ಕೊಳ್ಳಿ. ಸೊ OTP ಬಂದಿಲ್ಲ ಅಂದರೆ ವೇಟ್ ಮಾಡಬೇಕು, ಸ್ವಲ್ಪ ಸರ್ವರ್ ಬಿಜಿ ಇರುತ್ತೆ ನೋಡಿ. ಎಲ್ಲನೂ ಫಿಲ್ ಮಾಡಿದ ನಂತರ ನಿಮಗೆ ಇಲ್ಲಿ ಲಾಸ್ಟಲ್ಲಿ ರಿಜಿಸ್ಟರ್ ಅಂತ ಒಂದು ಆಪ್ಷನ್ ಬರುತ್ತೆ ನೋಡಿ. ರಿಜಿಸ್ಟರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡೋಕ್ಕಾಗಿ ಬರುತ್ತೆ. ದ ಆನ್ಲೈನ್ ರಿಜಿಸ್ಟ್ರೇಷನ್ ಈಸ್ ಕಂಪ್ಲೀಟೆಡ್, ಯುವರ್ ಲಾಗಿನ್ ಡೀಟೇಲ್ಸ್ ಅಂತ ಬಂದಿದೆ. ಸೊ ಇದನ್ನು ಒಂದು ಸಲ ಸ್ಕ್ರೀನ್ಶಾಟ್ ಅಂತ ತಗೊಳ್ಳಿ, ಯಾಕಂದರೆ ನಿಮಗೆ ಬೇಕಾಗುತ್ತೆ ಇದು. ಮತ್ತು ಇಲ್ಲಿ ಯೂಸರ್ ID ಕೂಡ ಕೊಟ್ಟಿದ್ದಾರೆ ಮತ್ತು ಪಾಸ್ವರ್ಡು ಆ್ಯಸ್ ಯು ಕ್ರಿಯೇಟೆಡ್ ಅಂತ ಕೊಟ್ಟಿದ್ದಾರೆ. ಪಾಸ್ವರ್ಡ್ ಏನು ಇಟ್ಕೊಂಡಿರ್ತಾರೆ ಅದು ನಿಮಗೆ ನೆನಪಿರುತ್ತೆ. ಸೊ ಅದು ಬಿಟ್ಟರೆ ನಿಮಗೆ ಇದೊಂದು ನೋಟನ್ನು ಮಾಡ್ಕೋಬೇಕು. ಹಿಂಗೆ ಯಾವ ನೋಟೆಡ್ ಡೌನ್ ದ ಯೂಸರ್ ID ಪಾಸ್ವರ್ಡ್ ಪ್ರೊಸೀಡ್ ಟು ಫರ್ದರ್ ಲಾಗಿನ್ ಅಂತ ಕೇಳ್ತಾ ಇದೆ. ಸೊ ಇದನ್ನು ನಾವು ನೋಟ್ ಮಾಡ್ಕೊಂಡಿದ್ದೀವಿ ಅಂತ ಇಲ್ಲಿ ನೋಟ್ ಮಾಡ್ಕೊಂಡ್ಮೇಲೆ ಓಕೆ ಅಂತ ಕ್ಲಿಕ್ ಮಾಡಬೇಕು. ನೀವು ಸಡನ್ನಾಗಿ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಇದು ಹೋಗಿಬಿಡುತ್ತೆ. ಸೊ ಹಾಗೆ ಮೊಬೈಲ್ಗೆ ಒಂದು ಮೆಸೇಜ್ ಕೂಡ ಬಂದಿದೆ ಅಂತ ನೋಡ್ಕೊಳ್ಳಿ, ರಿಜಿಸ್ಟ್ರೇಷನ್ ಆಗಿರೋ ಬಗ್ಗೆ ಬಂದಿದೆಯಲ್ಲ ಅಂತ ನೋಡ್ಕೊಳ್ಳಿ. ಯಾಕಂದರೆ ಕೆಲವು ಸಲ ಬರುತ್ತೆ, ಕೆಲವೊಂದು ಸಲ ಬರೋದಿಲ್ಲ. ಹಾಗಾಗಿ ಇದನ್ನು ನೋಟ್ ಮಾಡ್ಕೊಳ್ಳಬೇಕು. ನೀವು ಯೂಸರ್ ID ಇದನ್ನು ಬರ್ಕೋಬೇಕು. ಪಾಸ್ವರ್ಡ್ ಅಂತ ನೀವು ಇಟ್ಕೊಂಡಿರ್ತೀರ. ಸೊ ಅದನ್ನು ನಾನು ಕ್ಲಿಕ್ ಮಾಡ್ಕೊತಿದ್ದೀನಿ, ಕಾಪಿ ಮಾಡಿಕೊಂಡು ಓಕೆ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಲಾಗಿನ್ ನಂಬರು ಅಂದರೆ ಯೂಸರ್ ID ಆಗಲೇ ಏನು ತೋರಿಸ್ತಲ್ಲ ಆ ಒಂದು ಲಾಗಿನ್ ನಂಬರು ಮತ್ತು ಪಾಸ್ವರ್ಡನ್ನು ಹಾಕಿಸಿ, ಕಾಣ್ತಾ ಇರುವಂಥ ಕ್ಯಾಪ್ಚರ್ ಕೋಡ್ ಹಾಕಿ, ಮತ್ತು ಇಲ್ಲಿ ನೀವು ಲಾಗಿನ್ ಟು ಯೂಸಿಂಗ್ OTP ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಲಾಗಿನ್ ಆಗುತ್ತೆ. ಅಲ್ಲಿ OTP ಬರುತ್ತೆ. ಲಾಗಿನ್ ಟು ಯೂಸಿಂಗ್ OTP ಅಂತ ಕ್ಲಿಕ್ ಮಾಡ್ಕೊಂಡಿದ್ದೆ ನಾನು. ಕ್ಲಿಕ್ ಮಾಡ್ಕೊಂಡು ಅಂತೇಳಿ ಒನ್ ಟೈಮ್ ಪಾಸ್ವರ್ಡ್ ಸೆಂಟ್ ಯುವರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಂತ ಬಂದಿದೆ. ಸೊ ಇಲ್ಲಿ ಬಂದಿರುವಂಥ OTPಯನ್ನು ಹಾಕಿ ನೀವು ಲಾಗಿನನ್ನು ಮಾಡ್ಕೋಬೇಕು. ನೋಡಿ, ನಾನು OTP ಹಾಕಿದ ತಕ್ಷಣ ಲಾಗಿನ್ ಆಯಿತು. ಸೊ ಈ ರೀತಿಯಾಗಿ ಓಪನ್ ಆಯಿತು. ಸೊ ಇಲ್ಲಿ ಇಷ್ಟು ಸ್ಟೆಪ್ಪನ್ನು ಕೊಟ್ಟಿದ್ದಾರೆ. ಇಲ್ಲಿ 9 ಸ್ಟೆಪ್ಪನ್ನು ಕೊಟ್ಟಿದ್ದಾರೆ. ಈ ಒಂದು 9 ಸ್ಟೆಪ್ಪನ್ನು ನಾವು ಕಂಪ್ಲೀಟನ್ನು ಮಾಡಬೇಕು. ಒಂದೊಂದಾಗಿ ನಾನು ಅಪ್ಲೋಡ್ ಮಾಡ್ತಾ ಫಿಲ್ ಮಾಡ್ತಾ ನಿಮಗೆ ಹೇಳ್ತಾ ಹೋಗ್ತೀನಿ ಏನೇನು ಫಿಲ್ ಮಾಡಬೇಕಂತ. ಮೊದಲಿಗೆ ಈ ಒಂದು ಜನರಲ್ ಡೀಟೇಲ್ಸನ್ನು ಕೇಳ್ತಾ ಇದೆ. ಜನರಲ್ ಡೀಟೇಲ್ಸಲ್ಲಿ ನೋಡಿ, ನೋಂದಣಿ ಸಂಖ್ಯೆ ಆಟೋಮೆಟಿಕ್ಕಾಗಿ ಬಂದಿದೆ. ಇಲ್ಲಿ SATS ನಂಬರ್ ಕೂಡ ಹಾಕೋದು ಬೇಕಾಗಿಲ್ಲ. ಅದಾನಂತರ ಇಮೇಲ್ ID ಮೊಬೈಲ್ ನಂಬರ್ ಎಲ್ಲ ಶೋ ಆಗ್ತಾ ಇದೆ. ಸೊ ಅದಾನಂತರ ಇಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟೇಟ್ ಸೆಲೆಕ್ಟ್ ಮಾಡಿದ ನಂತರ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮೊಂದು ಸ್ವಂತ ಜಿಲ್ಲೆ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾನಂತರ ತಾಲೂಕನ್ನು ಸೆಲೆಕ್ಟ್ ಮಾಡಿ, ತಾಲೂಕಾದ ನಂತರ ನಿಮ್ಮ ಸಂಪೂರ್ಣ ವಿಳಾಸವನ್ನು ಸೆಲೆಕ್ಟ್ ಮಾಡಿ ಅಂದರೆ ಹಾಕ್ಕೊಳ್ಳಿ. ಪಿನ್ ಕೋಡ್ ನಂಬರ್ ಹಾಕ್ಕೊಳ್ಳಿ, ಆಧಾರ್ ಕಾರ್ಡ್ನಲ್ಲಿರುತ್ತೆ. ಅದಾನಂತರ ಇಲ್ಲಿ ರಾಷ್ಟ್ರೀಯತೆ ಇಂಡಿಯನ್ ಅಂತ ಬಂದಿದೆ. ಸೊ ನಿವಾಸಿ ಅಂತ ಕೇಳುತ್ತೆ, ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸ್ವಲ್ಪ ನಾನು ಸ್ಪೀಡಾಗಿ ಹೇಳ್ತಾ ಇದ್ದೀನಿ, ಯಾಕೆಂದರೆ ವಿಡಿಯೋ ಸ್ವಲ್ಪ ಸ್ಲೋ ಹೇಳಿದರೆ ತುಂಬ ದೊಡ್ಡದಾಗುತ್ತೆ. ಹಾಗಾಗಿ ಸ್ವಲ್ಪ ಸ್ಲೋ ಆಗಿ ಹೇಳ್ತಾ ಇದ್ದೀನಿ, ಸ್ಪೀಡಾಗಿ ಹೇಳ್ತಾ ಇದ್ದೀನಿ. ಅದಾನಂತರ ಇಲ್ಲಿ ಧರ್ಮವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾನಂತರ ಕ್ರಿಶ್ಚಿಯನ್ ಇದ್ದಲ್ಲಿ ಉಪಜಾತಿಯನ್ನು ನಮೂದಿಸಿ ಅಂತ ಕೊಟ್ಟಿದ್ದಾರೆ. ನಾವು ಕ್ರಿಶ್ಚಿಯನ್ ಕಮ್ಯುನಿಟಿ ಇದ್ದಲ್ಲಿ ಮಾತ್ರ ಉಪಜಾತಿಯನ್ನು ಹಾಕಬೇಕಾಗುತ್ತೆ. ಸೊ ನೀವು ಇದಿಲ್ಲ ಬೇರೆ ಧರ್ಮದವ್ರದ್ದು ಅದು ಹಾಕೋದು ಬೇಕಾಗಿಲ್ಲ. ಅದಾನಂತರ ಇಲ್ಲಿ ಮಾತೃಭಾಷೆಯನ್ನು ಮದರ್ ಟಂಗನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾನಂತರ ಇಲ್ಲಿ ಉಳಿಸು ಅಂತ ಕಾಣ್ತಾ ಇದೆ ನೋಡಿ, ಈ ಒಂದು ಉಳಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದು ನಿಮಗೆ ಸೇವ್ ಆಗುತ್ತೆ. ಈ ಒಂದು ಫಸ್ಟ್ ಸ್ಟೆಪ್ಪು ನೋಡಿ, ಉಳಿಸಿ ಅಂತ ಕೊಟ್ಟು ನಾನು ಉಳಿಸಿ ಅಂತ ಕೊಟ್ಟ ನಂತರ ನಿಮಗೆ ಇಲ್ಲಿ ನೋಡಿ ಜನರಲ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಈ ರೀತಿಯಾಗಿ ಬರಬೇಕು. ಅದಾನಂತರ ಇಲ್ಲಿ ಮುಂದುವರಿ ಏನಂತಿದೆ ನೋಡಿ, ನೆಕ್ಸ್ಟ್ ಪೇಜ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ, ಎರಡನೇ ಸ್ಟೆಪ್ಪಿಗೆ. ಅದಾನಂತರ ಇಲ್ಲಿ PUC ಡೀಟೇಲ್ಸ್ ಅಂತ ಕೇಳ್ತಾ ಇದೆ. ಸರ್ ನೀವು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನೀವು NRI ವಾರ್ಡ್ ಅಡಿಯಲ್ಲಿ ಸೀಟ್ ಕ್ಲೈಮ್ ಮಾಡಲು ಬಯಸುವಿರ ಅಂತ ಕೇಳುತ್ತೆ. ಡು ಯು ಕ್ಲೈಮ್ ಸೀಟ್ ಅಂಡರ್ ದ NRI ವಾರ್ಡ್ ಅಂತ ಕೇಳ್ತಾ ಇದೆ. ಸೊ ನಮಗೆ ಅನ್ವಯ ಆಗೋದಲ್ಲ, ನೋ ಅಂತ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ನಾನ್ ರೆಸಿಡೆಂಟ್ ಇಂಡಿಯನ್ ಅಂತ ಆಗುತ್ತೆ NRI ಅಂದರೆ. ನಂತರ 1ನೇ ತರಗತಿಯಿಂದ 12ನೇ ತರಗತಿವರೆಗೂ ಕನ್ನಡದಲ್ಲಿ ವಾಸ ಮಾಡಿರೋ ಒಟ್ಟು ವರ್ಷಗಳು ಅಂತ ಕೇಳ್ತಾ ಇದೆ. ಸೊ 1ನೇ ತರಗತಿಯಿಂದ 12ನೇ ತರಗತಿವರೆಗೂ ನಾನು ಕನ್ನಡದಲ್ಲೇ ಓದಿದ್ದೀನಿ, ಹಾಗಾಗಿ 12 ಅಂತ ತೊಗೊತಾ ಇದ್ದೀನಿ. ಎಷ್ಟು ವರ್ಷಗಳು ಅಂತ 12 ವರ್ಷ ಅಂತ ಹಾಕ್ಕೊಂಡಿದ್ದೀನಿ. ನೀವು ಎಷ್ಟು ವರ್ಷ ಓದಿದ್ರೆ ಅದನ್ನು ಹಾಕ್ಕೊಳ್ಳಿ. ಅರ್ಹತಾ ಪರೀಕ್ಷೆ PUC 11ನೇ ತರಗತಿ ಅಂತ ಕೇಳ್ತಾ ಇದೆ. ಇದು ಸ್ಟೇಟನ್ನು ಸೆಲೆಕ್ಟ್ ಮಾಡಿ ಕರ್ನಾಟಕ ಸ್ಟೇಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನಂತರ ಅರ್ಹತಾ ಪರೀಕ್ಷೆ PUC 12ನೇ ತರಗತಿ ಅಂತಿದ್ದಾಳೆ, ಅದನ್ನು ಕೂಡ ಕರ್ನಾಟಕ ಬೋರ್ಡ್ ಅಂತ ಹಾಕ್ಕೊಳ್ಳಿ, ಸ್ಟೇಟ್ ಬೋರ್ಡು.
ಅದರ ನಂತರ PUC ನಡೆಯುತ್ತದೆ ಸಂಸ್ಥೆ ಅಂತ ಕೇಳ್ತಾ ಇದೆ. ಸೊ ರಿಜಿಸ್ಟರ್ ನಂಬರ್ ಕೇಳ್ತಾ ಇದೆ. ವಿದ್ಯಾರ್ಥಿ ಪಾಸ್ ಆಗಿರುವಂಥ ವಿದ್ಯಾರ್ಥಿ PUC ಪಾಸ್ ಆಗಿರುವಂಥ ವಿದ್ಯಾರ್ಥಿ ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ. ಸೊ ಪಾಸಾದಂಥ ವರ್ಷವನ್ನು ಹಾಕ್ತಾ ಇದ್ದೀನಿ. ಅದರ ನಂತರ PUC ತಿರುಗಾದ ಜಿಲ್ಲೆ ಅಂತ ಕೇಳ್ತದೆ, ಯಾವ ಒಂದು ಜಿಲ್ಲೆಯಲ್ಲಿ ಪಾಸಾಗಿದೆ ಆ ಜಿಲ್ಲೆಯ ಹೆಸರು ಮತ್ತು ವ್ಯಾಸಂಗ ಮಾಡ್ತಿರುವ ಶಾಲೆಯ ವಿವರ ಅಂತ ಕೇಳ್ತದೆ. ಕಾಲೇಜು ಗೌರ್ಮೆಂಟ್ ಕಾಲೇಜು ಅಥವಾ ಪ್ರೈವೇಟ್ ಕಾಲೇಜ್ ಅಂತ ಕೇಳ್ತಾ ಇದೆ. ಸೊ ಗೌರ್ಮೆಂಟ್ ಆಫ್ ಕರ್ನಾಟಕ, ಗೌರ್ಮೆಂಟ್ ಆಫ್ ಇಂಡಿಯಾ, ಪ್ರೈವೇಟ್ ಕಾಲೇಜ್, ಎಲಿಡ್ ಕಾಲೇಜ್ ಅಂತ ಬರ್ತಾಯಿದೆ. ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಈ ಹಿಂದಿನ ವರ್ಷದಲ್ಲಿ NEET CET ಪರೀಕ್ಷೆಗಳು ಹಾಜರಾಗಿದ್ದೀರ ಅಂತ ಕೇಳ್ತಾ ಇದೆ. ಅವು ಆಗಿದ್ದರೆ ಹೌದು ಅಂತ ಕ್ಲಿಕ್ ಮಾಡ್ಕೊಳ್ಳಿ, ಆಗಿಲ್ಲ ಅಂದರೆ ಇಲ್ಲ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿಕೊಂಡು ಇಲ್ಲಿ ಮತ್ತು ನಿಮಗೆ ಅದು ಆಟೋಮೆಟಿಕ್ಕಾಗಿ ಎಲ್ಲ ಕೇಳೋದಿಲ್ಲ ನಿಮಗೆ. ಸೊ ನೀವು ಹೌದು ಅಂತ ಕೊಟ್ಟರೆ ಮಾತ್ರ ಅಲ್ಲಿ CET ನಂಬರನ್ನು ಕೇಳುತ್ತೆ, ಹಾಜರಾದ ವರ್ಷವನ್ನು ಕೂಡ ಕೇಳುತ್ತೆ. ಸೊ ಅದಾದ ನಂತರ ಇಲ್ಲಿ ಮತ್ತು ನೀವು ಅರ್ಹತಾ ವರ್ಗ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ಕಾಸು 1, ಕಾಸು ABCD ಅಂತಿದೆ. ಸೊ ಇದನ್ನು ಏನಂತ ನೀವು ನೋಡ್ಕೋಬೇಕಂದ್ರೆ ಕ್ಲಿಕ್ ಟು ನಾವು ಎಲಿಜಿಬಿಲಿಟಿ ಕ್ಲಾಸ್ ಅಂತ ಕೊಟ್ಟಿದ್ದಾರೆ. ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ನೀವೊಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಕೂಡ ತೋರಿಸುತ್ತೆ ನೋಡಿ. ಕ್ಲಾಸ್ ABCD ಅಂದರೆ ಏನು ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೀವು ಕ್ಲಾಸ್ A ಅಂದರೆ ದ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಸ್ಟಡಿಡ್ ಇನ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಲೊಕೇಟೆಡ್ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ ಮಿನಿಮಮ್ ಪೀರಿಯಡ್ ಆಫ್ 7 years ಕಮೆನ್ಸಿಂಗ್ ಫ್ರಮ್ ದ 1 to 12 ಸ್ಟ್ಯಾಂಡರ್ಡ್ ಮಸ್ಟ್ ಹ್ಯಾವ್ ಪಾಸ್ 10th ಸ್ಟ್ಯಾಂಡರ್ಡ್ SLC PUC ಫ್ರಮ್ ಕರ್ನಾಟಕ ಅಂತ ಕೊಟ್ಟಿದ್ದಾರೆ. ಕ್ಲಾಸ್ A ಅಂದರೆ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿರುವ ವಿದ್ಯಾರ್ಥಿಗೆ ಕ್ಲಾಸ್ A ಅಂತ ತೊಗೋಬೇಕಾಗುತ್ತೆ. ಹಾಗಾಗಿ ನಾನು ಕ್ಲಾಸ್ A ಅಂತ ತೊಗೋತಾ ಇದ್ದೀನಿ. ಸೊ ಇದನ್ನು ಹಾಕ್ಕೊಂಡು 1 to 7th, 1 to 10th, 1 to 12th ಅಲ್ಲಿ ಕರ್ನಾಟಕದಲ್ಲಿ ಓದಿದರೆ ಮಾತ್ರ ಕ್ಲಾಸ್ A ಅಂತ ತೊಗೊಳ್ಳಿ. ಮತ್ತು ಇನ್ನು ಬೇರೆ ಬೇರೆ ಆಗಿದ್ದರೆ ಅದನ್ನು PDF ಅನ್ನು ನೋಡ್ಕೊಳ್ಳಿ. ಕ್ಲಾಸ್ B C D ಅಂದರೆ ಏನು ಅನ್ನೋದು ಇದನ್ನು ನೋಡಿಕೊಂಡು ನೀವು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಸೊ ಉಳಿಸಿ ಅಂತ ಕೊಡ್ತಾ ಇದ್ದೀನಿ, ಸೇವ್ ಅಂತ. ಸ್ವಲ್ಪ ವೇಟ್ ಮಾಡಬೇಕು, ಸೇವ್ ಆಗುತ್ತೆ. ಎಲಿಜಿಬಿಲಿಟಿ ಕ್ಲಾಸ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲ್ ಅಂತ ಬಂದಿದೆ. ಓಕೆ ಅಂತ ಕ್ಲಿಕ್ ಮಾಡಿ ಮತ್ತು ಮುಂದುವರಿ ಅಂತ ನೆಕ್ಸ್ಟ್ ಪೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ಸೊ ಅದಾದ ನಂತರ ಇಲ್ಲಿ ರಿಸರ್ವೇಷನ್ ಕೇಳ್ತಾ ಇದೆ. ಸೊ ರಿಸರ್ವೇಷನ್ನಲ್ಲಿ ನೀವು ಹೊರತುಪಡಿಸಿ ಬೇರೆ ಗೌರ್ಮೆಂಟ್ ಕ್ಲೈಮ್ ಮಾಡಲು ಬಯಸುವಿರಾ ಅಂತ ಕೇಳುತ್ತೆ. ನಮ್ಮದು GM ಹೊರತುಪಡಿಸಿ ಬೇರೆ ಕ್ಲೈಮ್ ಮಾಡೋ ಸಲುವಾಗಿ ಇವೆಲ್ಲರೂ ತೊಗೊಂಡಿದ್ದೀನಿ. ಇಲ್ಲಿ ನಾವು GM ಬಿಟ್ಟು ಬೇರೆ ವರ್ಗದವರಾಗಿದ್ದರೆ ಇಲ್ಲಿ ಆಡಿ ನಂಬರ್ ಹಾಕಬೇಕಾಗುತ್ತೆ. ಸೊ ಇಲ್ಲಿ ಆಡಿ ನಂಬರ್ನ ಎಂಟರ್ ಮಾಡಬೇಕು. ಅದಾದ ನಂತರ ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿದ್ದಾರೆ ಅಂತ ಕೇಳ್ತಾ ಇದೆ. ಕನ್ನಡ ಮಾಧ್ಯಮ ಓದಿದರೆ ಮಾತ್ರ ಎಸ್ ಅಂತ ತೊಗೊಳ್ಳಿ. ನೀವು ಭಾಷಾ ಅಲ್ಪಸಂಖ್ಯಾತರ ಮೀಸಲಾತಿ ಕೋಟಾದಲ್ಲಿ ಬಯಸುವಿರಾ ಅಂತ ಕೇಳುತ್ತೆ. ಸೊ ಅದು ನಮಗೆ ಅಪ್ಲಿಕೇಬಲ್ ಆಗೋಲ್ಲ. ಆರ್ ಯು ಸನ್ ಆಫ್ ಡಾಟರ್ ಆಫ್ ಜಮ್ಮು ಕಾಶ್ಮೀರ ಅಂತ ಕೇಳುತ್ತೆ, ಮೈಗ್ರೆಂಟು. ಸೊ ಇದನ್ನು ಇಲ್ಲ ಅಂತ ಹಾಕೊಂಡಿನಿ. ಅನಂತರ ST ಜಾನ್ಸ್ ರಿಸರ್ವೇಷನ್ ಕ್ಲೈಮ್ ಅಪ್ಲಿಕೇಬಲ್ ಮೆಡಿಕಲ್ ಓನ್ಲಿ ಅಂತ ಕೇಳ್ತಾ ಇದೆ. ಸೊ ಇದನ್ನು ನಮಗೆ ಅಪ್ಲಿಕೇಬಲ್ ಆಗೋದಿಲ್ಲ. ಸೊ ಇದನ್ನು ಕೂಡ ಇಲ್ಲ ಅಂತ ತೊಗೊತಾ ಇದ್ದೀನಿ. ಸೊ ಅದಾದ ನಂತರ ಮತ್ತೆ ನಿಮಗೆ ನೀವು ಯಾವುದೇ ವಿಶೇಷ ವರ್ಗವನ್ನು ಕ್ಲೈಮ್ ಮಾಡಲು ಬಯಸುವಿರ ಅಂತ ಕೇಳುತ್ತೆ. NCC, ಸ್ಪೋರ್ಟ್ಸು, ಡಿಫೆನ್ಸು ಮತ್ತು PH ಈ ರೀತಿಯಾಗಿ ನೀವು ಯಾವುದನ್ನು ಕ್ಲೈಮ್ ಮಾಡ್ಕೊತೀರ ಅಂತ ಕೇಳ್ತಾ ಇದೆ. ಸೊ ನಮ್ಮದು ಹುಡುಗಂದು NCC ಮುಗಿದಿದೆ, ಹಾಗಾಗಿ NCC ಅಂತ ತೊಗೊತಾ ಇದ್ದೀನಿ. ಸೊ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. NCC, ಸ್ಪೋರ್ಟ್ಸ್ ಮತ್ತು ಗೈಡ್ಸು, ಡಿಫೆನ್ಸು, ಎಕ್ಸ್ ಡಿಫೆನ್ಸು, PH ಡಿಪ್ಲೆಂಟ್ ಏಬ್ಲೆಡು, ಆಗ್ರೋ ಇಂಡಿಯನ್, ಇಲ್ಲಿ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸು ಈ ರೀತಿಯಾಗಿರುತ್ತೆ. ಸೊ ಇದನ್ನು ನಿಮ್ಗೆ ಯಾವುದು ಅನ್ವಯ ಆಗುತ್ತೋ ಅದನ್ನು ಹಾಕೊಂಡು ಸಬ್ಮಿಟನ್ನು ಮಾಡ್ಕೊಳ್ಳಿ. B ಸರ್ಟಿಫಿಕೇಟ್, A ಸರ್ಟಿಫಿಕೇಟ್ ಅಂತೆಲ್ಲ ಕೇಳುತ್ತೆ. ಸೊ ಸರ್ಟಿಫಿಕೇಟ್ ಆಗಿ ಇಲ್ಲಿ ಸಬ್ಮಿಟನ್ನು ಮಾಡ್ಕೋಬೇಕು. ನೋಡಲಿ ಕ್ಲೈಮ್ ಅಂತ ಕೊಟ್ಟಿದ್ದು ಬಂದಿದೆ. ಸೊ ಈ ಕಡೆ ನೋಡೋದಾದರೆ ನೀವು 310J ಅಂತ ಕೇಳ್ತಾ ಇದೆ. 310J ಇದ್ದರೆ ಎಸ್ ಅಂತ ತೊಗೋಬೇಕು. ಎಸ್ ಅಂತ ಕೊಟ್ಟರೆ ಆಡಿ ನಂಬರ್ ಕೇಳುತ್ತೆ. ಇದಿಲ್ಲ ಅಂದರೆ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ನೀವು 10ನೇ ತರಗತಿಯಿಂದ 10ನೇ ತರಗತಿವರೆಗೆ ಕರ್ನಾಟಕ ಗ್ರಾಮೀಣ ಪರೀಕ್ಷೆಯಲ್ಲಿ ಓದಿದ್ದೀರ ಅಂತ ಕೇಳ್ತಾರೆ. ರೂರಲ್ ಅಭ್ಯರ್ಥಿ ಆಗಿದ್ದರೆ ಎಸ್ ಅಂತ ತೊಗೋಬೇಕು. ರೂರಲ್ ಆಗಿದ್ದೀರ ಅಂದರೆ ಇಲ್ಲ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅನಂತರ ನೀವು ಧಾರ್ಮಿಕ ಅಲ್ಪಸಂಖ್ಯಾತ ಮೀಸಲು ಕೋಟಾದಲ್ಲಿ ಬಯಸುವಿರ ಅಂತ ಕೇಳುತ್ತೆ. ಸೊ ಇದು ನಿಮಗೆ ಅಪ್ಲಿಕೇಬಲ್ ಆದರೆ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಬಿಡಿ. ಅದಾದ ನಂತರ ಇಲ್ಲಿ ಸೇವ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಡಾಟಾ ನಿಮಗೆ ಸೇವ್ ಆಗುತ್ತೆ ನೋಡಿ. ಈ ರೀತಿಯಾಗಿ ನಿಮಗೆ ರಿಸರ್ವೇಷನ್ ಆ್ಯಂಡ್ ಕ್ಲೈಮ್ ಸೇವ್ಡ್ ಸಕ್ಸಸ್ಫುಲ್ ಅಂತ ಬಂದಿದೆ. ಇಂಟು ಮಾಡ್ಕೊಳ್ಳಿ. ಮಾಡಿಕೊಂಡು ನೆಕ್ಸ್ಟ್ ಪೇಜ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡಿ ತಿರುಗಡೆಯಾದ ವರ್ಷ ಅಂತ ಕೇಳ್ತಾ ಇದೆ. ಸ್ಟಡಿ ಡೀಟೇಲ್ಸು ಇಲ್ಲಿ ಕ್ಯಾಂಡಿಡೇಟ್ ಹ್ಯಾಸ್ ಟು ಎಂಟರ್ ಸ್ಟಡಿ ಡೀಟೇಲ್ಸ್ ಸಪ್ರೇಟ್ಲಿ ಆಫ್ ದ ಈಚ್ ಸ್ಟ್ಯಾಂಡರ್ಡ್ ಅಂತ ಕೊಟ್ಟಿದ್ದಾರೆ. 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಎಲ್ಲೆಲ್ಲಿ ಪಾಸ್ ಆಗಿದ್ದೀರಾ, ಎಲ್ಲೆಲ್ಲಿ ಓದಿದ್ದೀರಾ ಅಂತ ಎಲ್ಲ ಡೀಟೇಲ್ ಆಗಿ ಇಲ್ಲಿ ಹಾಕಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ 1ನೇ ತರಗತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಎಷ್ಟನೇ ವರ್ಷದಲ್ಲಿ ನೀವು ಓದಿದ್ದೀರಾ ಅಂತ ಅದನ್ನು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಸೊ 1ನೇ ತರಗತಿ ಎಷ್ಟನೇ ವರ್ಷದಲ್ಲಿ ಹೋಗಿ ಅದನ್ನು ಇಯರ್ ಸೆಲೆಕ್ಟ್ ಮಾಡ್ಕೊಂತಾರೆ. ಬೋರ್ಡ್ ಅಂತ ಕೇಳ್ತಾ ಇದೆ, ಕರ್ನಾಟಕ ಸ್ಟೇಟ್ ಬೋರ್ಡು. ಇಲ್ಲಿ ಶೈಕ್ಷಣಿಕ ಜಿಲ್ಲೆ, ಯಾವ ಒಂದು ಜಿಲ್ಲೆಯಲ್ಲಿ ಓದಿದ್ದೀರಾ ಆ ಒಂದು ಜಿಲ್ಲೆಯನ್ನು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಮಾಡಿಕೊಂಡು ಇಲ್ಲಿ ಸ್ಕೂಲ್ ಹೆಸರು ಕೇಳುತ್ತೆ. ಸ್ಕೂಲ್ ಹೆಸರು ಯಾವುದಿದೆ ಆ ಒಂದು ಸ್ಕೂಲ್ ಹೆಸರನ್ನು ನೀವು ಇಲ್ಲಿ ಹಾಕ್ಕೋಬೇಕು.
ನೋಡಿ ನಿಮ್ಮ ಒಂದು ಜಿಲ್ಲೆಯಲ್ಲಿ ಎಷ್ಟು ಸ್ಕೂಲ್ ಇದ್ದಾವೆ ಅಷ್ಟು ಸ್ಕೂಲ್ ಹೆಸರು ಇಲ್ಲಿ ತೋರಿಸುತ್ತೆ. ಸೊ ಇಲ್ಲಿ ನಿಮ್ಮ ಒಂದು ಸ್ಕೂಲ್ ಹೆಸರು ಇದೆಯಾ ಇಲ್ಲ ಅಂತ ನೋಡ್ಕೊಳ್ಳಿ, ನೋಡಿಕೊಂಡು ಸೆಲೆಕ್ಟನ್ನು ಮಾಡ್ಕೋಬೇಕು. ಯಾಕಂದರೆ ಸಿಕ್ಕಾಪಟ್ಟೆ ಸ್ಕೂಲ್ ಹೆಸರು ಬರ್ತವೆ. ಸೊ ಸರಿಯಾದನ್ನು ಆಯ್ಕೆ ಮಾಡ್ಕೊಳ್ಳಿ, ಯಾವುದೇ ಥರ ತಪ್ಪು ಮಾಡ್ಕೋಬೇಡಿ. ಸ್ಕೂಲನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಆ್ಯಡ್ ಸ್ಟಡಿ ಡೀಟೇಲ್ಸ್ ಅಂತಿದ್ದೀರ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 1ನೇ ತರಗತಿ ನಿಮಗೆ ಮೊದಲಿಗೆ ಆ್ಯಡ್ ಆಗುತ್ತೆ. ನೋಡಿ ಇಲ್ಲಿ ಆ್ಯಡ್ ಆಗಿದೆ, 1ನೇ ತರಗತಿ ಆಗಿದೆ. ಇದೇ ರೀತಿಯಾಗಿ ಒಟ್ಟು 12 ತರಗತಿವರೆಗೂ ಆ್ಯಡ್ ಮಾಡ್ತಾ ಹೋಗ್ಬೇಕು. ನೋಡಿ 1ನೇ ತರಗತಿಯಿಂದ 12ನೇ ತರಗತಿವರೆಗೂ ಆ್ಯಡ್ ಮಾಡ್ತಾನೆ ಹೋಗಬೇಕು. ಸೊ ಅದನ್ನು ನಾನು ಇವಾಗ ಮಾಡ್ತೀನಿ, ಸ್ವಲ್ಪ ವೀಡಿಯೋನ ಫ್ಯೂಸ್ ಮಾಡ್ತೀನಿ. 1ನೇ ತರಗತಿ 12ನೇ ತರಗತಿವರೆಗೂ ಎಂಟ್ರ್ ಮಾಡಿ ಮತ್ತು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡಿ ನಾನು 1ನೇ ತರಗತಿಯಿಂದ 12ನೇ ತರಗತಿವರೆಗೂ ಎಲ್ಲನೂ ನಾನು ಸೇವನ ಮಾಡಿದ್ದೀನಿ. ನೋಡಿ ಪಾಸ್ಡ್ ಕ್ಲಾಸು, ಇಯರು, ಎಜುಕೇಷನ್ ಡಿಸ್ಟಿಕ್ಕು, ಸ್ಕೂಲ್ ನೇಮು, ಬೋರ್ಡ್ ನೇಮು ಎಲ್ಲ ಹಾಕಿದ್ದೀನಿ. ಹಾಕೊಂಡಿಲ್ಲಿ ಮತ್ತು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ಇಲ್ಲಿ ಸೇವ್ ಅನ್ನೋ ಆಪ್ಷನನ್ನು ಕೂಡ ಕೊಟ್ಟಿಲ್ಲ ಅವರು. ಸೊ ಇವಾಗ ನೋಡಿ NR ಅವಾರ್ಡ್ ನಾಟ್ ಕ್ಲೈಮ್ಡ್ ಅಂತ ಬಂದಿದೆ. ಇಲ್ಲಿ NR ಅವಾರ್ಡ್ ಪ್ರಾಜೆಕ್ಟ್ ವಿವರ ಅಂತ ಕೇಳ್ತಾಯಿದೆ. ಸೊ ಆವಾಗಲೇ NRI ಅಂತ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ವಿ, ಹಾಗಾಗಿ ಇದು ಕೇಳ್ತಾ ಇದೆ ಮತ್ತೊಂದು ಆಪ್ಷನ್ನು. ಸೊ ಇಲ್ಲಿ ನೀವು ಇಲ್ಲಿ ನೇಮ್ ಆಫ್ ದ NRI ಗಾರ್ಡಿಯನ್ ಅಂತ ಕೇಳ್ತಾ ಇದೆ. ಸೊ ಅವರು ಗಾರ್ಡಿಯನ್ ಹಾಕ್ಕೊಳ್ಳಿ, ನಿಮಗೆ ಅನ್ವಯಿಸಿದಲ್ಲಿ ಮಾತ್ರ ಇದು ಹಾಕ್ಕೊಳ್ಳಿ. ಎಲ್ಲನೂ ಫಿಲ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ನೋಡಿ NRI ಆಪ್ಷನ್ ಆಗಿ ನಾನು ಎಲ್ಲ ಸಬ್ಮಿಟ್ ಕೊಟ್ಟೆ, ನೆಕ್ಸ್ಟ್ ಸ್ಟೆಪ್ಪಿಗೆ ಬಂದಿದೆ ಇವಾಗ. ಸೊ ಇವಾಗ ಅಪ್ಲೋಡ್ ಸಿಗ್ನೇಚರ್ ಅಂತ ಬಂದಿದೆ. ಸೊ ಇಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟನ್ನು ಅಪ್ಲೋಡನ್ನು ಮಾಡಬೇಕು. ಸೊ ಮೊದಲಿಗೆ ನಾವು ಫೋಟೋನ ಅಪ್ಲೋಡ್ ಮಾಡ್ಕೊಂಡಿದ್ದು ರಿಜಿಸ್ಟ್ರೇಷನ್ ಮಾಡ್ಕೋವಾಗ. ಸೊ ಇಲ್ಲಿ ಫೋಟೋವನ್ನು ತೋರಿಸ್ತಾ ಇದೆ, ನೋಡಿ ನೋಡಿ ಫೋಟೋ ಅಪ್ಲೋಡ್ ಆಗಿರೋ ಬಗ್ಗೆ ತೋರಿಸ್ತಾ ಇದೆ. ಸೊ ನೀವಾಗ ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕು. ಇಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಅಂತ ಕೇಳ್ತಾ ಇದೆ, ಸೆಲೆಕ್ಟನ್ನು ಮಾಡ್ಕೊಳ್ಳಿ, ಸಿಗ್ನೇಚರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೇಕ್ ಶೋರ್ ಆಲ್ ಅಪ್ಲೋಡೆಡ್ ಡಾಕ್ಯುಮೆಂಟ್ಸ್ ಆ್ಯಸ್ ಪರ್ ದ ಪ್ರಿಫರೆನ್ಸ್ ಡಾಕ್ಯುಮೆಂಟ್ ಫಾರ್ಮೇಟ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಕೂಡ JPG ಫಾರ್ಮೇಟಲ್ಲೇ ಸ್ಕ್ಯಾನ್ ಮಾಡಿಕೊಂಡು 50 KB ಒಳಗಡೆ ಸ್ಕ್ಯಾನ್ ಮಾಡ್ಕೊಳ್ಳಿ, ಮಾಡ್ಕೊಂಡು ಅಪ್ಲೋಡನ್ನು ಮಾಡ್ಕೊಳ್ಳಿ. ಇಲ್ಲಿ ಚೂಸ್ ಫೈಲ್ ಅಂತ ಏನು ಕಾಣ್ತಾ ಇದೆ ನೋಡಿ, ಈ ಒಂದು ಚೂಸ್ ಫೈಲನ್ನು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಸಿಗ್ನೇಚರನ್ನು ಅಪ್ಲೋಡ್ ಮಾಡಿ ಇಲ್ಲಿ ಸೆಲೆಕ್ಟನ್ನು ಮಾಡ್ಕೊಂಡು ಅಪ್ಲೋಡ್ ಅಂತ ಆಪ್ಷನ್ ಕಾಣ್ತಾ ಇದೆ, ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಅಪ್ಲೋಡ್ ಆಗುತ್ತೆ. ನೋಡಿ ಸಿಗ್ನೇಚರ್ ಫೈಲ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬಂದಿದೆ, ಈ ರೀತಿಯಾಗಿ ಬರಬೇಕು. ಸೊ ಇದನ್ನು ಟಿಕ್ ಕ್ಯಾನ್ಸಲ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಫೋಟೋ ಮತ್ತು ಸಿಗ್ನೇಚರ್ ಎರಡು ಕೂಡ ಅಪ್ಲೋಡ್ ಆಗಿದೆ. ಸೊ ಈ ರೀತಿಯಾಗಿ ಎರಡು ಕೂಡ ಬರಬೇಕು. ಫೈಲ್ ಸೈಜ್ 50 KB ಅಂತ ಕೊಟ್ಟಿದ್ದಾರೆ. ಸೊ ನೀವಾಗ ಮತ್ತೆ ನೆಕ್ಸ್ಟ್ ಸ್ಟೆಪ್ಪನ್ನು ಕ್ಲಿಕ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಕೋರ್ಸ್ ಡೀಟೇಲ್ಸ್ ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ಕೋರ್ಸ್ ಸೆಲೆಕ್ಷನ್ ಆ್ಯಂಡ್ ಎಕ್ಸಾಮ್ ಸೆಂಟರ್ ಅಂತ ಕೇಳ್ತಾ ಇದೆ. ಸೊ ನಾನು ಸೀಟ್ ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಬಯಸುತ್ತೇನೆ ಅಂತ ಕೇಳ್ತಾ ಇದೆ. ಓಕೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಆದ್ಯತಾ ಭಾಷೆ ಪ್ರಶ್ನೆ ಪತ್ರಿಕೆ ಆಯ್ಕೆ ಮಾಡಿ ಅಂತ ಕೇಳ್ತಾ ಇದೆ. ಕನ್ನಡ ಅಂತ ಸೆಲೆಕ್ಟ್ ತೊಗೊಳ್ಳಿ, ಅಥವಾ ಇಂಗ್ಲೀಷ್ ಇದೆ ಇಂಗ್ಲೀಷ್ ಅಂತ ತೊಗೊಳ್ಳಿ. ಅದನಂತರ ನೀವು ಪರೀಕ್ಷೆ ಬರೆಯಲು ಬಯಸುವ ವಿಷಯಗಳ ಕೋರ್ಸ್ಗಳ ಆಯ್ಕೆ ಮಾಡಿ ಮತ್ತು ಪ್ರವೇಶ ಪಡೆಯಿರಿ ಅಂತ ಕೊಟ್ಟಿದ್ದಾರೆ. PCM ಮತ್ತು ಇಲ್ಲಿ UG/NEET ಇಂಜಿನಿಯರಿಂಗು, PCB ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಇಲ್ಲಿ ಕೋರ್ಸನ್ನು ಕೊಟ್ಟಿದ್ದಾರೆ. ಈ ಯಾವ ಕೋರ್ಸ್ ನಿಮಗೆ ಬೇಕೋ ಆ ಒಂದು ಕೋರ್ಸನ್ನು ಆಯ್ಕೆ ಮಾಡಿಕೊಂಡು ಅಪ್ಲೈ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ ಸೇವ್ಡ್ ಸಕ್ಸಸ್ಫುಲ್ ಅಂತ ಬಂದಿದೆ. ಅದಾದ ನಂತರ ಇಲ್ಲಿ ಮತ್ತೆ ನಿಮಗೆ ಕೆಳಗಡೆ ಆ್ಯಡ್ ಆಗಿರುತ್ತೆ. ಸೊ ಸರಿಯಾಗಿದೆ ಅಂತ ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡ ನಂತರ ಎಕ್ಸಾಮ್ ಸೆಂಟರ್ ಆ್ಯಂಡ್ ಡೀಟೇಲ್ಸ್ ಅಂದರೆ UG CET ಅಪ್ಲೈಡ್ ಕ್ಯಾಂಡಿಡೇಟ್ ಅಂತ ಕೇಳ್ತಾ ಇದೆ. ಸೊ ಡು ಯು ವಾಂಟ್ ಟು ಕ್ಲೈಮ್ ಅಗ್ರಿಕಲ್ಚರ್ ಕೋಟಾ ಅಂತ ಕೇಳ್ತಾ. ಅಗ್ರಿಕಲ್ಚರ್ ಕೋಟಾ ನಿಮಗೆ ಬೇಕು ಅಂದರೆ ಎಸ್ ಅಂತ ಟಿಕ್ ಮಾಡ್ಕೋಬೇಕು. ಅಗ್ರಿಕಲ್ಚರ್ ಕೋಟಾ ನಿಮಗೆ ಬೇಡ ಅಂದರೆ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದಾನಂತರ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಕೇಳುತ್ತೆ. ಸೊ ಎಸ್ ಅಂತ ಕೊಟ್ಟರೆ ನಿಮಗೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಕೂಡ ಅಲ್ಲಿ ಸೆಲೆಕ್ಟ್ ಮಾಡೋ ಆಯ್ಕೆ ಬರುತ್ತೆ. ಮತ್ತು ನೀವು ಯಾವ ಜಿಲ್ಲೆಗೆ ತಾಲೂಕಿನಿಂದ ಪರೀಕ್ಷೆ ಬರೆಯಲು ಇಚ್ಛಿಸಿರಿ ಅಂತ ಕೇಳುತ್ತೆ. ಯಾವೊಂದು ಜಿಲ್ಲೆಗೆ ನೀವು ಪರೀಕ್ಷೆ ಬರೀಬೇಕು ಅಂದ್ಕೊಂಡ್ರೆ ಆ ಒಂದು ಜಿಲ್ಲೆಯನ್ನು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಅದಾದ ನಂತರ ಮತ್ತೆ ಇಲ್ಲಿ ಸೆಕೆಂಡ್ ಚಾಯ್ಸ್ ಕೇಳುತ್ತೆ. ಸೊ ಎರಡನ್ನು ಆಯ್ಕೆಯನ್ನು ಮಾಡ್ಕೋಬೇಕು. ಮಾಡ್ಕೊಂಡ ನಂತರ ಫಸ್ಟ್ ಪ್ರಿಫರೆನ್ಸು ಸೆಕೆಂಡ್ ಪ್ರಿಫರೆನ್ಸನ್ನು ನೋಡಿಕೊಂಡು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಂಡು ಸೇವ್ ಸಕ್ಸಸ್ಫುಲ್ ಅಂತ ಬಂದಿದೆ, ಕ್ಯಾನ್ಸಲ್ ಮಾಡ್ಕೊಳ್ಳಿ. ಇಲ್ಲಿ ಅಪ್ಲಿಕೇಶನ್ ಫೀಸ್ ನೋಡಿ 600 ರೂಪಾಯಿ ತೋರಿಸ್ತಾ ಇದೆ. ಇಲ್ಲಿ ನೋಡ್ತಾ ಇದ್ದಾರೆ ಫೀಸನ್ನು ತೋರಿಸುತ್ತೆ ನಿಮಗೆ. ಜನರಲ್ ಕ್ಯಾಟಗರಿಗೆ 600 ಇಟ್ಟಿದ್ದಾರೆ, SC/ST ಸ್ವಲ್ಪ ಕಡಿಮೆ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ನೆಕ್ಸ್ಟ್ ಪೇಜ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ಮತ್ತು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ನೆಕ್ಸ್ಟ್ ಸ್ಟೆಪ್ ಇವಾಗ
ಇಲ್ಲಿ ಪೇಮೆಂಟ್ ಆಪ್ಷನ್ ಬಂದಿದೆ. ಪೇಮೆಂಟ್ ನೋಡಿ, ಪೇಮೆಂಟ್ ಆಪ್ಷನ್ಗೆ ತೋರಿಸ್ತಾ ಇದೆ. ಇಲ್ಲಿ ಪೇಮೆಂಟ್ ಡೀಟೇಲ್ಸು ಎಷ್ಟಿದೆ ಅಂತ ನಿಮ್ಮ ಹೆಸರು, ನಿಮ್ಮ ಒಂದು ಅಪ್ಲಿಕೇಶನ್ ನಂಬರು, ರೆಫರೆನ್ಸ್ ನಂಬರು, ಅಮೌಂಟ್ ಕೂಡ ತೋರಿಸುತ್ತೆ. ಇಲ್ಲಿ ಪೇ ನೌ ಅಂತಿದೆ ನೋಡಿ, ಈ ಒಂದು ಪೇ ನೌ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಒಂದು ಪೇಮೆಂಟನ್ನು ಮಾಡ್ಕೊಳ್ಳಿ. ಪೇಮೆಂಟ್ ಆದ ನಂತರ ನಿಮಗೆ ಈ ಒಂದು ಅಪ್ಲಿಕೇಶನ್ ಪ್ರಿಂಟ್ ಏನಿದೆಯಲ್ಲ, ಈ ಒಂದು ಅಪ್ಲಿಕೇಶನ್ ಪ್ರಿಂಟ್ ಬರುತ್ತೆ ಅಂತಲೇ ಹೇಳ್ಬೋದು. ಎಷ್ಟು ಬೇಕು ದೋಸ್ತು? 3 ಯಾರು